ನಮಸ್ಕಾರ ಮಾಧ್ಯಮ ಮಿತ್ರರೇ. ಈ ಕನ್ನಡದಲ್ಲಿ ಒಂದು ಹೊಸ ಥರದ ಹೊಸ ವಿಷಯವನ್ನು ಕೊಡುವಂಥ ಒಂದು ಚಿತ್ರ ಊರ ಹಬ್ಬ. ಅದು ತಾಯಿ ಚೌಡೇಶ್ವರಿಯ ಕೃಪೆಯಿಂದ ಆ ಹಬ್ಬದ ಆಚರಣೆಯನ್ನು, ಆ ಜನರದ ಹರ್ಷವನ್ನು ಈ ನಾಡಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ಕನ್ನಡದ ಒಬ್ಬ ಹೀರೋ ಆಗಿ ನರೇಶ್ ಗೌಡ್ರು ಬಹಳ ಅಚ್ಚುಕಟ್ಟಾಗಿ ಅವರ ಅಭಿನಯವನ್ನು ಅಭಿನಯಿಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹಿರಿಯ ಕಲಾವಿದರ ಹಂತದಲ್ಲಿ ಆ ಚಿತ್ರವನ್ನು ಮುನ್ನಡೆಸಿದ್ದಾರೆ. ಅದಕ್ಕೆ ಕ್ಯಾಮ್ರಾಮ್ಯಾನ್ ಆಗಿ ಕೃಷ್ಣಮೂರ್ತಿ ಅವರು ಭಾಳ ಅಚ್ಚುಕಟ್ಟಾಗಿ ಅದನ್ನು ಕಾರ್ಯನಿರ್ವಹಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಕ್ಷಯ್ ಅವರಿದ್ದಾರೆ, ಹಾಗೆ ಲಕ್ಷ್ಮೀ ಶಂಕರ್ ಅವರಿದ್ದಾರೆ ಡೈರೆಕ್ಟರ್. ಇವರೆಲ್ಲರ ಸಹಯೋಗದೊಂದಿಗೆ ಊರ ಹಬ್ಬ ಅನ್ನುವಂಥ ಚಿತ್ರ ಬಹಳ ಯಶಸ್ವಿಯಾಗಿ ಬಹಳ ಮನರಂಜನೆ ಆಗಿದೆ. ಅದು ಊರ ಹಬ್ಬದ ಥರ ಇದೆ, ಅದು ಪಿಕ್ಚರ್ ಥರ ಇಲ್ಲ, ಮನಸ್ಸಿಗೆ ಖುಷಿ ಕೊಡ್ತದೆ. ಹಾಗಾಗಿ ಎಲ್ಲರೂ ನೋಡುವಂಥ ಚಿತ್ರ ಇದು. ಮೂಢನಂಬಿಕೆ, ದೇವರ ಮೇಲಿರೋ ವಿಶ್ವಾಸ ಎಲ್ಲರೂ ತುಂಬ ಉತ್ತಮವಾಗಿ ಚಿತ್ರೀಕರಿಸಿದ್ದಾರೆ. ಮನೆ ಭಾಗವಂತೂ ತುಂಬ ಎಮೋಷನಲ್ ಆಗಿದೆ. ತಯಾರಿ ಮಾಡಿದ ನಿರ್ಮಾಪಕರಿಗೂ ನನ್ನ ಆತ್ಮೀಯ ಸ್ನೇಹಿತ ನಿರ್ದೇಶಕರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಊರ ಹಬ್ಬ ಒಂದು ಊರ ಸೆಲೆಬ್ರೇಷನ್ನ, ಒಂದು ಊರ ಜಾತ್ರೆಯನ್ನು ಅದನ್ನೊಂದು ಡಾಕ್ಯುಮೆಂಟ್ರಿ ಥರನೂ ಫೀಲ್ ಆಗುತ್ತೆ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ತುಂಬ ಪಾತ್ರಗಳು ಮೂಲಕ ಹೇಳಿದ್ದಾರೆ. ಏನು ವಿಶೇಷ ಏನಂತಂದರೆ ಅದು ರಿಯಲ್ ಊರಲ್ಲೇ ನಡೆಯೋ ಜಾತ್ರೆನ ತುಂಬ ಏನು ಕ್ಯಾಮ್ರಾಗಳನ್ನು ಇಟ್ಕೊಂಡು ಮತ್ತು ಅಷ್ಟು ಊರು ಜಾತ್ರೆನ ಅಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ನೀಟಾಗಿ ಶೂಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಕ್ಯಾಮ್ರಾಮ್ಯಾನ್ ಕೆ ಸರು, ಕೃಷ್ಣಕುಮಾರ್ ಸರು 100 ಸಿನಿಮಾ ಅವರು ಕ್ಯಾಮ್ರಾಮನ್ ಆಗಿ DOP ಆಗಿ ಕೆಲಸ ಮಾಡಿದ್ದಾರೆ. ನರೇಶ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಈ ಥರದ್ದೊಂದು ಅವ್ರ ಊರನ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಅವ್ರ ಊರು ನಡೆಯೋ ಜಾತ್ರೆನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದೇ ತುಂಬ ದೊಡ್ಡ ಒಂದು ಡ್ರೀಮ್ ಅದು. ಯಾಕೆಂತಂದರೆ ನಮ್ಮೂರುಗಳಲ್ಲಿ ನಡೆಯುವಂಥ ವಿಷಯಗಳನ್ನು ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕಂತ ಆಸೆ ಪಟ್ಟಿದ್ದಾರೆ ನೋಡಿ. ಆ ಒಂದು ಮನಸ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಎಲ್ಲರೂ ಅಂದರೆ ನಿಮ್ಮ ಊರುಗಳಲ್ಲಿ ಎಲ್ಲ ಊರುಗಳಲ್ಲೂ ಈ ಥರದ್ದೊಂದು ಜಾತ್ರೆ ಬನ್ನಿ ಸರ್, ನೀವು ಬಂದ್ಬಿಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಇವತ್ತು ಮೂವಿಗೆ ಬಂದಿದ್ದೆ ಊರ ಹಬ್ಬ. ಇವರೇ ನಮ್ಮ ಡೈರೆಕ್ಟರು, ಆಮೇಲೆ ಮತ್ತು ನಮ್ಮ ಹೀರೋ ನರೇಶ್ ಅವರು ಮತ್ತು ಪ್ರೊಡ್ಯೂಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಿನಿಮಾ ನೋಡ್ತಾ ಇದ್ದರೆ ಅದು ಸಿನಿಮಾ ಥರ ಅನಿಸ್ಲಿಲ್ಲ. ಒಂದು ನಿಜವಾಗ್ಲೂ ಒಂದು ಹಬ್ಬಕ್ಕೆ ಬಂದಿರೋ ಒಂದು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಸೀನು ಕೂಡ ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಟು ಟೇಕ್ ಇಟ್ ಲೈಕ್ ದ್ಯಾಟ್. ಇನ್ನೊಂದು ಏನಂತಂದರೆ ಹಬ್ಬ ನಡೀತಾ ಇರುವಾಗ ಶೂಟಿಂಗ್ ಮಾಡೋದು ಅನ್ನೋದು ಅದು ತುಂಬ ಕಷ್ಟ. ಯಾಕಂದರೆ ನಾರ್ಮಲ್ ಇವಾಗ ನಾವು ಒಂದು ಶೂಟಿಂಗ್ ಮಾಡಬೇಕು ಅಂದ್ರೇ ಈಗ ಎಷ್ಟೋ ಜನನ ನಾವು ಕಂಟ್ರೋಲ್ ತೊಗೊಂಡು ಎಲ್ಲನೂ ಮಾಡಬೇಕು. ಅಂಥದ್ರಲ್ಲಿ ಇವರು ಸಿನಿಮಾ ಹಬ್ಬದ ವಾತಾವರಣದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಒಂದು ಹಬ್ಬ ನೋಡ್ದಂಗೆ ಇತ್ತು ನನಗೆ. ಒಂದು ಹಬ್ಬ ನಾನು ಯೂಶ್ವಲಿ ಹಬ್ಬ ಆಚರಿಸ್ತೀನಿ, ಬಟ್ ಇಷ್ಟು ಡಿಟೈಲ್ಡಾಗಿ ಸಿನಿಮಾ. ನಮಸ್ತೆ. ಇವತ್ತು ಊರಪ್ಪ ಅಂತ ಒಂದು ಒಳ್ಳೆ ದೇವ್ರ ಮೂವಿ. ಅದು ಕುಣಿಗಲ್ಲಲ್ಲಿ ನಮ್ಮ ತಂದೆ ಬಂದು ಮುಗೀತಿದ್ದಂಗೆ ಫಸ್ಟ್ ಕೆಲಸಕ್ಕೆ ಸೇರಿಕೊಂಡಿದ್ದೆ ಕುಣಿಗಲ್ಲಲ್ಲಿ. ಅಲ್ಲಿ ಒಂದು ಉಜ್ಜಯಿನಿ ಅಂತ ಊರಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ಥರ ಬೆಂಕಿ ಹಾಕಿ ಹೊಂಡ ಎಲ್ಲ ಹಾಕಿ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಅದನ್ನು ಇವರು ಡೈರೆಕ್ಟರ್ ಸರ್ರು ಆಮೇಲೆ ಹೀರೋ ಸರ್ರು ಒಂದು ಒಳ್ಳೆ ಮಟ್ಟದಲ್ಲಿ ಇಡೀ ಜಾತ್ರೆನೇ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂದರೆ ನಮಗೆ ನೋಡೋಕ್ಕೆ ಭಾಗ್ಯ ಇಲ್ಲದೇ ಇರೋರಿಗೆ ಎಲ್ಲ ಒಂದು ಮೂವಿಲಿ ಕಣ್ತುಂಬ
ಹೊಡ್ಕೊಳ್ಳೋ ಥರ ಆ ಥರ ಶೂಟ್ ಮಾಡಿ ಅಷ್ಟು ಚೆನ್ನಾಗಿ, ಆಮೇಲೆ ಅದರಲ್ಲಿ ಸೆಂಟಿಮೆಂಟು ಇವ್ರ ತಾಯಿದು ಇವ್ರದ್ದು ಅದೆಲ್ಲ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ ನನಗೆ ಲಾಸ್ಟಲ್ಲಿ ಕಣ್ಣೀರೇ ಬಂದ್ಬಿಡ್ತು. ಅಂದರೆ ಫಸ್ಟು ನಾನು ಇವ್ರನ್ನ ಇದರಲ್ಲಿ ಪೋಸ್ಟ್ರಲ್ಲಿ ನೋಡ್ಬಿಟ್ಟು ವಿಲನ್ ಇರ್ತಾರೆ, ಇವರು ಕ್ರೂರಿ ಇರ್ತಾರೆ, ಆ ಥರ ಎಲ್ಲ ಥಿಂಕ್ ಮಾಡಿದ್ದೆ. ಆದರೆ ಕೊನೆಯಲ್ಲಿ ಇವ್ರ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಯಾವಾಗಲೂ ಇದ್ರ ಬಗ್ಗೆ ಲಾಸ್ಟ್ 6 ಮಂತ್ಸಿಂದ ಹೇಳ್ತಾ ಇದ್ರು. ನಾವು ಶಬರಿಮಲೆಗೆ ಹೋದಾಗೂ ಇದೇ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನನಗೆ ಮೊನ್ನೆ ಹೇಳಿದ್ರು, ಇಲ್ಲ ಸರ್ ಈ ಥರ ಮೂವಿ ರಿಲೀಸ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಒಂದು ಒಳ್ಳೆ ಹಳ್ಳಿ ಸೊಗಡಿರೋ ಅಂಥ ಸಿನಿಮಾ. ಆಮೇಲೆ ನಮ್ಮ ಹೀರೋ ಸರ್ ಆಗ್ಬೋದು, ಅವರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ಇನ್ನೂ ಲಕ್ಕಿ ಶಂಕರ್ ಸರ್ ಇನ್ನೂ ಅತಿ ಹೆಚ್ಚು ತೆಗಿತಾ ಇರಲಿ, ಕನ್ನಡ ಇಂಡಸ್ಟ್ರಿಗೆ ಅವ್ರ ಕೊಡುಗೆ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಊರೊಬ್ಬ ನೋಡ್ಕೊಂಬಂದ್ರಿ. ಊರೊಬ್ಬ ಅಂದ ತಕ್ಷಣ ಈಗ ನಮ್ಮ ಹಾಸನ ಸುತ್ತ ಒಂದು 15 ರಥೋತ್ಸವ ಆಗುತ್ತೆ. ನಮ್ಮೂರು ತುಂಬ ನೆನಪಾಯಿತು. ಲಕ್ಕಿ ಶಂಕರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮನೆ ಸರ್, ಆಮೇಲೆ ಕೃಷ್ಣಕುಮಾರ್ ಸರ್ ಸಿನಿಮಾಟೋಗ್ರಫಿ, ಪ್ರೊಡ್ಯೂಸರ್ ಕಮ್ ಹೀರೋ ಆದರೂ ಕೂಡ ಡೆಡಿಕೇಶನ್ ಸೂಪರ್. ಈ ಥರ ಸಿನಿಮಾ ಅಂದರೆ ನಮ್ಮ ಮಣ್ಣಿನ ಕಥೆನ ನಾವು ತುಂಬ ಪ್ರೋತ್ಸಾಹಿಸಬೇಕು. ಯಾಕೆಂದರೆ ಈಗ ಥ್ರಿಲ್ಲರು ಆ ಥರದ ಜನ ಜಾಸ್ತಿ ಆಗಿದೆ. ಬಟ್ ಪ್ಯೂರ್ ಕಂಟೆಂಟು, ನಮ್ಮ ನೇಟಿವಿಟಿನ ಶಂಕರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಬರುವಂತಹ ಜಾನಪದ ಗೀತೆಗಳಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಓವರಾಲ್. ಈಗಿನ ಒಂದು ಸಿನಿಮಾಗಳಲ್ಲಿ ವಿಶೇಷವಾದ ಸಿನಿಮಾ ಅಂತಲೇ ಹೇಳ್ಬೋದು. ಅಪರೂಪದ ಸಿನಿಮಾ. ನನ್ನ ಆ್ಯಕ್ಚುಲಿ ಏನಾಯ್ತು ಅಂದರೆ ನಾನು ಮಾತಾಡ್ತೀನಿ ಅಂತ ಬಂದೆ. ಪ್ರಿಯ ಹೇಳೋದು, ನೀನು ಮಾತಾಡಬೇಡ, ನೀನು ಮಾತಾಡಿದ್ರೆ ನನಗೇನು ಉಳಿಸಲ್ಲ ನೀನು, ಸೊ ನಾನೇ ಫಸ್ಟ್ ಮಾತಾಡ್ತೀನಿ ಅಂತ. ಬಟ್ ಥ್ಯಾಂಕ್ ಯು ಸೊ ಮಚ್ ಪ್ರಿಯಾ, ನಾನು ಜಾಯ್ನ್ ಆಗಿದ್ದೀನಿ ಇವತ್ತು ಊರೊಬ್ಬ ಸಿನಿಮಾ ನನ್ನ ಜೊತೆಗೆ. ಸೊ ಈ ಸಿನಿಮಾದಲ್ಲಿ ನಾನೊಬ್ಬ ಕಲಾವಿದನಾಗಿ ನಟಿಸಿದ್ದೇನೆ, ಜೊತೆಗೆ ಉಜ್ಜಿನಲ್ಲಿ ನಡೆಯುವಂಥ ಜಾತ್ರೆಯನ್ನು ಅನುಭವಿಸಿದ್ದೀನಿ ಅಂತ ಹೇಳ್ಬೋದು. ಅಂದರೆ ನನ್ನ ಲೈಫಲ್ಲಿ ಅಂಥ ಒಂದು ದೊಡ್ಡ ಜಾತ್ರೆ ನಾನು ಕಣ್ಣಾರೆ ನೋಡಿರಲಿಲ್ಲ, ಅದನ್ನು ವಿಟ್ನೆಸ್ ಮಾಡಿದೆ. ಭಾಳ ಸಂತೋಷ ಆಯಿತು. ದೇವಿ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಫೀಲ್ ಆಗ್ತದೆ. ನನ್ನ ಜೊತೆಗೆ ಇಂಥ ಒಂದು ಒಳ್ಳೆಯ ಒಂದು ವಿಷಯದಲ್ಲಿ ನಾನು ಕೂಡ ಸಹಭಾಗಿಯಾಗಿದ್ದೀನಿ ಅಂತ ಭಾಳ ಖುಷಿ ಇದೆ. ಆ್ಯಂಡ್ ಇದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ ತಂಡ ಆಗಿರ್ಬೋದು, ನರೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಊರೊಬ್ಬ ಚಿತ್ರ ತುಂಬಾ ಲೈವ್ಲಿ ಆಗಿದೆ, ಸರಿಯಲ್ ಜಾನ್ರಾಗೆ ಸೇರಿದೆ ಅಂತ ಹೇಳ್ತೀನಿ. ಬನ್ನಿ, ಊರೊಬ್ಬನ ನೋಡಿಲ್ಲ ಅಂದರೆ ಊರೊಬ್ಬನ